ಯಾಕೆ ಸ್ನೇಹ ಏನೋ ಒಂಥರ ಇದೆಯಾ? ಏನಾಯ್ತು? ಸ್ವೀಟ್ ತಿನ್ನು. ಹಂಗೇನಿಲ್ಲ ರೀ. ಮತ್ತೆ ಏನಾಯ್ತು? ನೀವು ಎಷ್ಟು ಕೊಲೆ ಮಾಡಿರ್ಬೋದು? ನಾವು ಕೊಲೆಗಿಲೆ ಮಾಡೋರಲ್ಲ. ಕೈಯೋ ಕಾಲ ಮುರಿಯೋರು. ಕೊಲೆಗಿಲೆ ಎಲ್ಲ ಮಾಡೋರಲ್ಲಮ್ಮ. ಯಾಕೆ ಈ ಮಾತು ಕೇಳ್ತಾ ಇದೆಯಾ? ಅಲ್ಲ, ರೌಡಿಸಮ್ ಮಾಡೋರು ಯಾವತ್ತಿದ್ರು ಬೀದಿ ಹೆಣ ಆ ಥರ ಅಂತ ಹೇಳ್ತಾರಲ್ಲ, ಟಿ ವಿಗಳಲ್ಲೆಲ್ಲ ನೋಡ್ತಾ ಇದ್ದೀನಲ್ಲ. ಅವ್ರ ಮೇಲಿನ ದ್ವೇಷಕ್ಕೆ ಇವ್ರನ್ನ ಸಾಯಿಸೋದು, ಇವ್ರ ಮೇಲಿನ ದ್ವೇಷಕ್ಕೆ ಅವ್ರನ್ನ ಸಾಯಿಸೋದು, ಆ ಥರ ಆಗುತ್ತೇನೋ ಅಂತ ನನಗೆ ಭಯ. ಅದು ನಿಜನೇ ಅನ್ನು ಸ್ನೇಹ, ನೀನು ಹೇಳ್ತಾ ಇರೋದು ಕರೆಕ್ಟಾಗಿ ಐತೆ. ರೌಡಿಸಮ್ ಮಾಡೋರು ಯಾವತ್ತಿದ್ರು ಬೀದಿ ಹೆಣನೇ ಅಂತ. ಆದರೆ ನಮ್ಮ ಹುಷಾರಾಗಿ ನಾವಿರಬೇಕಲ್ಲ, ನಮ್ಮ ಸೇಫ್ಟಿಯಾಗಿ ನಾವಿರಬೇಕಲ್ಲ. ಅದಕ್ಕೆ ಇನ್ಮೇಲಾದರೂ ನೀವು ಯಾರ ವಿಷಯಕ್ಕೂ ಹೋಗ್ಬೇಡ್ರಿ, ಆಯಿತಾ? ಇರೋ ದುಡ್ಡೆಲ್ಲ ಏನಾದರೂ ಬಿಸ್ನೆಸ್ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಆರಾಮಾಗಿರೋಣ. ಇನ್ನು ಮುಂದೆ ನೀವು ರೌಡಿಸಮ್ಮು, ಈ ಕೊಲೆ, ಅತ್ಯಾಚಾರ ಅವೆಲ್ಲ ಬಿಟ್ಟು ಆರಾಮಾಗಿರ್ಬೋದಲ್ಲ. ನಾನು ಯಾವತ್ತೂ ಅತ್ಯಾಚಾರ ಮಾಡಿಲ್ಲ. ಬೇರೆ ಹೆಣ್ಮಕ್ಳನ್ನೆಲ್ಲ ನನ್ನ ತಾಯಿ ಸಮಾನ, ನನ್ನ ತಂಗಿ ಸಮಾನ ಅಂತ ನೋಡ್ತೀನಿ ಹೊರತು ಅತ್ಯಾಚಾರ ಅವೆಲ್ಲ ಮಾಡೋಕ್ಕೆ ಹೋಗಿಲ್ಲ. ನಿಮ್ಮ ಅಣ್ಣ ಭದ್ರಪ್ಪ ಉಮಾ ಅವ್ರ ಮೇಲೆ ಮಾಡ್ದಲ್ಲ, ಅವನೇನೋ ಅವತ್ತು ಕುಡಿದ್ಬಿಟ್ಟಿದ್ದ. ಅವಳು ಒಂಟಿಯಾಗಿ ಸಿಕ್ಕಿದ್ಲು, ಏನೋ ಹೆಚ್ಚು ಕಡಿಮೆ ಆಯಿತು. ನಮ್ಮಪ್ಪ ಅದಕ್ಕೆ ಮಾತ್ರ ಒಪ್ಕೊಳಲ್ಲ, ಈ ಅತ್ಯಾಚಾರ ಅವು ಇವೆಲ್ಲನೂ. ಏನಾದರೂ ಕೈ ಕಾಲು ಮುರಿಯೋದು, ಕಿಡ್ನಾಪು, ಬೆದರಿಕೆ ಈ ಥರ ಮಾಡ್ತಿರೋ ಹೊರತು ನಾವು ಸಾಯಿಸೋದಾಗಲಿ ಅತ್ಯಾಚಾರ ಆಗಲಿ ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ನೋಡಿ, ಇನ್ಮೇಲಾದರೂ ಇವೆಲ್ಲ ಬಿಟ್ಟು ಆರಾಮಾಗಿ ಏನಾದರೂ ಬಿಸ್ನೆಸ್ ಮಾಡೋದು ನೋಡ್ಕೊಡ್ರಿ, ಆಯಿತಾ? ಆಯಿತು ಸ್ನೇಹ, ನಾನು ಹೊಸ್ದಾಗಿ ಜೀವನ ಕಟ್ಕೊಬೇಕಂತ ಆಸೆ ಪಡ್ತಾ ಇದ್ದೀನಿ. ಆಯಿತು, ಹಂಗೆ ಮಾಡೋಣ. ಎಲ್ಲ ಬಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ. ನಿಂಗೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಇದ್ದರೆ ಹೇಳು, ಮಾಡೋಣ. ಏನು ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ನಿಮಗೆ ವ್ಯವಸಾಯ ಎಲ್ಲ ಮಾಡೋಕ್ಕೆ ಬರುತ್ತಾ? ಇಲ್ಲ, ವ್ಯವಸಾಯ ಎಲ್ಲ ಮಾಡೋಕ್ಕೆ ಬರಲ್ಲ ನನಗೆ. ಹಲೋ, ಏನೋ ಮಾಡ್ತಾ ಇದೆಯಾ? ಯಾವಾಗ ಬರ್ತೀವ? ಬರ್ತೀನಣ್ಣ, ಇನ್ನೊಂದು 2-3 ದಿವಸ. ಯಾಕಣ? ಮಗು ಎಲ್ಲೋ? ಅವಳ ಎಲ್ಲ ಆಟ ಆಡ್ತಾ ಇರ್ಬೇಕು. ಹುಷಾರ ಮಗುವ? ಇಲ್ಲ ಹೇಳೋ, ಎಲ್ಲೂ ಹೋಗಲ್ಲ, ಇಲ್ಲೇ ಆಟ ಆಡ್ತಾ ಇರ್ತಾಳೆ. ಅಲ್ಲ, ಹೆಂಗಾನಾಗ್ಲಿ ಅವಳ ಕಡೆ ಒಂಚೂರು ಗಮನ ಇಕ್ಕೋ. ತೀಟೆ ಜಾಸ್ತಿ, ಎಲ್ಲನೂ ಹೊರಟ್ಬಿಟ್ಟಾಳೋ. ಮಳೆಗಾಲ ಬೇರೆ, ನೀರು ನೀಡಿ ಎಲ್ಲ ಗುಣಿ ಕೆರೆ ತುಂಬ ಇರ್ತವೆ, ಎಲ್ಲನೂ ಹೊರಟ್ಬಿಟ್ಟಾಳೋ. ಒಂದು ಗಮನ ಇಕ್ಕೋ ಅವಳ ಮೇಲೆ. ಅದೇ ಅಣ್ಣ, ಅಷ್ಟೊಂದು ಇಂಟ್ರೆಸ್ಟ್ ಕೇಳ್ತಾ ಇದೆಯಾ? ಅವಳು ನನ್ನ ಮಗಳು. ಏನೋ ಹಿಂಗೆ ಹೇಳ್ತಾ ಇದೆಯಾ? ಅವನು ಉಮಾಗ್ ನಾನು ಅವಾಗ ಹಂಗೆ ಮಾಡಿದ್ನಲ್ಲ, ಅದ್ರ ಪ್ರತಿಫಲನೇ ಇವಳು. ಉಮಾ ಎಲ್ಲೋ ದೂರ ಇಕ್ಕಿ ಅವ್ರ ಚಿಕ್ಕಮ್ಮನ ಮನೆಗೆ ಬೆಳೆಸ್ತಾ ಇದ್ಲು. ನನ್ನ ಅಕ್ಕ ಆವತ್ತು ಹೇಳಿದ್ಲು, ನನಗೆ ಯಾಕೋ ನನ್ನ ಮಗಳನ್ನ ನೋಡಬೇಕು ಅಂತ ಅನಿಸ್ತು, ಹೋಗಿ ಎತ್ಕೊಂಬಂದ್ಬಿಟ್ಟೆ. ಇವಾಗ ಹುಷಾರು, ಅವಳು ಉಮಾನ್ ಕರ್ಕೊಂಬರ್ತೀನಿ, ನಾನು ಮಗುನ ಕರ್ಕೊಂಬರ್ತೀನಿ. ನೀನು ಬೇಕಾದ್ರೆ ಇನ್ನೂ 1-2 ದಿವಸ ಅಲ್ಲೇ ಇರಿ ಅಂತೆ. ಅವಳು ಹುಷಾರಾಗಿ ನೋಡ್ಕೊಳ್ಳೋ ಅವಳನ್ನ. ಸರಿ. ಮತ್ತೆ ಕಿಡ್ನಾಪು 8 ಲಕ್ಷ 10 ಲಕ್ಷ ಅದೆಲ್ಲನೂ ಅಪ್ಪನ ಒಪ್ಸೋಕ್ಕೋ ಇನ್ನೇನೋ ಮಾಡ್ತೀಯಾ? ಅಪ್ಪನ ಒಪ್ಸ್ಬೇಕು ಅಂತ ಏನೋ ಒಂದು ನೆಪ ಹೇಳಿ ಕರ್ಕೊಂಬಂದೆ. ಇದು ಹಿಂಗಾಗೋಯ್ತು. ಹುಷಾರು ಅವಳು, ತೀಟ ಜಾಸ್ತಿ. ಸರಿ ಅಣ್ಣ, ಸರಿ, ನಾನು ನೋಡ್ಕೊಂತೀನಿ ಬಿಡು. ಯಾಕೆ, ಏನಾಯ್ತು? ಸಾನ್ವಿ ನಮ್ಮ ಭದ್ರಣ್ಣ ಮಗಳಂತೆ. ಹೌದೇನಾ? ಅವೋ ಬಂದ್ಲ ತೀಟೆ ಸುದ್ದಿ. ಏನೇ ಚೋಟ್ ಮೆಣಸಿನ್ಕಾಯಿ? ಚುಚ್ಚಬೇಕು ಅನಿಸ್ತೈತೆ. ಎಲ್ಲೋತೈತೆ ನಿಮ್ಮ ಅಪ್ಪನ ರಕ್ತ? ಎಲ್ಲ ಓದೈತೆ? ಚುಚ್ಚಬೇಕಂತ ಅನಿಸ್ತೈತೆ. ಯಾರು ಚುಚ್ಚಿ? ಅವನ ಊರ್ಕೋದ್ನು. ಅಯ್ಯೋ, ನನ್ಗಳನ್ನ ಚುಚ್ಚಿ ಸಾಯಿಸ್ಬಿಟ್ರೆ ನಾನೇನ ಮಾಡ್ಲಿ? ನೋಡು, ಯಾರಿಗೆ ಹೆಂಡತಿ ಮಕ್ಕಳು ಇರಲ್ಲ ಅವ್ರನ್ನ ಚುಚ್ಚಿ ಸಾಯಿಸ್ಬಿಡು. ಗಂಡ ಇಲ್ಲ, ಹೆಂಡತಿ ಇಲ್ಲ, ಅವ್ರ ಚುಚ್ಚು. ಇಲ್ಲ ಅಂದ್ರೆ ಬೇಡ, ಸುಮ್ಮನೆ ರೇ. ಯಾಕಮ್ಮ ಚಾಕು ಕೈಗೆ ಇಟ್ಕೊಂಡಿದ್ಯಾ? ಅಯ್ಯೋ, ಯಾರು ಇಲ್ಲ ತಕಮ್ಮ. ಕಟ್ಕೊಂಡಿರೋ ಗಂಡು ಇಲ್ಲ, ಮಕ್ಕಳು ಇಲ್ಲ. ಬೆಳಗ್ಗೆ ದೊಡ್ಡವರಾಗೋರ್ಗೂ ಅಷ್ಟೇ ಮಕ್ಕಳು. ದೊಡ್ಡವರಾದ್ಮೇಲೆ ಅವ್ರು ಯಾರೋ ನಾವ್ಯಾರೋ ಅಷ್ಟೇ. ಕಟ್ಕೊಂಡಿರೋ ಗಂಡು ಇಲ್ಲ, ಮಕ್ಕಳು ಇಲ್ಲ. ಯಾಕ
ಅಯ್ಯ ನೀನು ಪಾಸ್ಕೂಲ ನನ್ನ ಯಾಕೆ ಚುಚ್ಚಿ ಚುಚ್ಚಿ ಸಾಯಿಸ್ತೀಯಾ? ಅಯ್ಯೋ ಇವಳು ಹೊಟ್ಟುತ್ತೋಗ ಸುಮ್ಮನೆ ಇರಲೇ, ನಾವೇನ ತಮಾಷೆ ಕೇಳಿದ್ರೆ ನೀನು ಅದೇ ಹೇಳ್ಕೊಂಡಿದ್ಯಾ? ಇವಳು ಹೊಟ್ಟುದ್ದಾಗ ಹೋಗು. ಹ್ಞೂ ನೋಡಂಗೆ ಹೆಂಗೆ ಮಾಡ್ತಾಳೆ. ಎಲ್ಲಾನು ಹೋಗತ್ತೆ ರೂಮಾಗ ಮುರ್ಕೊಂಬ ತಿಂತಾಳೆ ಬಾಕ್ಲು ಹಾಕ್ಕೊಂಡು. ಇಲ್ಲಾಂದ್ರೆ ನಂಗೆ ಒಂದು ಗತಿ ಇಡ್ಸ್ಬಿಡ್ತಾಳೆ ಸಾಯೋಕಾದಾಗ. ಏನು ಈಗ ಇಲ್ಲ ಈಗ ಯಾಕ ಏನಾಯ್ತು? ಲೇ ನನ್ನ ಸಾಯಿಸ್ತೀಯಾ? ಅಯ್ಯೋ ಅವ್ರೆ ಹ್ಞೂ ಸರಸ್ವತಿ ನನ್ನ ಹೆಂಡತಿ, ಕಾರುಣ್ಯ ನನ್ನ ಮಗಳು, ಕೈಲಾಸು ನನ್ನ ಮಗನು. ಹ್ಞೂ ಮಗಳೆಲ್ಲ ಗಂಡ. ಅಯ್ಯಪ್ಪ ಏನಮ್ಮ ಮಾಡ್ತಾ ಇದೀಯಾ? ಏನಿದು ಚಾಕು ಕೈಯಾಗ ಇಟ್ಕೊಂಡು? ಇಲ್ಲ ನಂಗೆ ಯಾರು ಇಲ್ಲ. ಯಾಕ? ಇಲ್ಲ ಇಲ್ಲ ಹ್ಞೂ ಎಂತಿಗ್ಳು ಇಲ್ಲ. ಮಕ್ಳೇನ ಅವ್ರೆ ಎಂತಿ ಇಲ್ಲ. ಅದು ನಿಜ ಅನ್ನು. ಈ ಭೂಮಿ ಮೇಲಿರೋದು ವೇಸ್ಟೇ ನಾನು. ಯಾಕೋ ನಾನೇನು ಮಾಡಿದ್ನಿ ಅಂತ ತಪ್ಪು? ಓ ಹಂಗೆ ಆಗ್ಬೋದು ಮುಂದುವರಿಯುವುದು.